ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಐ ಶಾಟ್ some videos. Just I want to share my video with you. So actually I did rain vlog. So there was a rain. So in that rain only I took lot of video clips. ಸೊ ಅದೆಲ್ಲ ಮೆರ್ಜ್ ಮಾಡಿ ಎಡಿಟ್ ಮಾಡಿ ನಿಮಗೆ ಒಂದು ಸಿನಿಮ್ಯಾಟಿಕ್ ಮಾಡೆಲ್ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ವಿ. ನಿಮ್ಮೂರಲ್ಲಿ ಮಳೆ ಬಂದರೆ ನೀವೆಲ್ಲಿದ್ದರೂ ಸರಿ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಲೈಕ್ MG ರೋಡು, ಚರ್ಚ್ ಸ್ಟ್ರೀಟು ತುಂಬ ಫೇಮಸ್ ಆಗಿರೋ ಒಂದು ಪ್ಲೇಸೇ, ಎಲ್ಲರಿಗೂ ಗೊತ್ತಿರೋ ಪ್ಲೇಸ್. ಅಲ್ಲಿನೇ ವಾಕ್ ಮಾಡ್ಕೊಂಡು ಹೋಗಿ ಅರಣ್ಯಲ್ಲಿ ಫುಲ್ಲ ಮನೇಲಿ ನೆನ್ಕೊಂಡೇ ಹೋಗಿ ವೀಡಿಯೋ ತೆಗ್ದಿದ್ದೀನಿ. ಏನಕ್ಕೋಸ್ಕರ ಅಂದರೆ ರೈನ್ ಬಂದಾಗ ಆ ಮೂಡಲ್ಲಿ ವೀಡಿಯೋ ತೆಗೆದಿದ್ರೆ ವೀಡಿಯೋ ಹೆಂಗೆ ಬರುತ್ತೆ, ಅದು ಎಡಿಟ್ ಮಾಡೋದು ಹೆಂಗೆ ಬರುತ್ತೆ ಅಂತ ಒಂದು ಟ್ರೈ ಮಾಡೋಣ ತೆಗ್ದಿದ್ದೀನಿ. ಚೆನ್ನಾಗಿ ಬಂದಿದೆ, ನೀವು ನೋಡಿರಿ. ನಿಮಗೂ ಈ ಥರ ವೀಡಿಯೋ ಲಾಗರ್ ಯೂಟ್ಯೂಬರ್ ಆಗಿದ್ದರೆ ಅಟ್ಲೀಸ್ಟ್ ವೀಡಿಯೋ ಮಾಡೋದು ಇಷ್ಟ ಅಂದರೆ ನೀವು ರೈನಲ್ಲಿ, ಬಟ್ ನಾನು ಅಂಬ್ರೆಲ್ಲ ತೊಗೊಂಡು ಹೋಗಿಲ್ಲ, ನೀವು ಅಂಬ್ರೆಲ್ಲ ತೊಗೊಂಡೋಗಿ ಈ ಥರ ಅಂಬ್ರೆಲ್ಲ ಇಟ್ಕೊಂಡು ಶೂಟ್ ಮಾಡ್ಕೊಳ್ಳಿ. ಬೆಟರ್ ಇಫ್ ಯು ಗೋ ವಿತ್ ಯುವರ್ ಫ್ರೆಂಡ್, ದ ಫ್ರೆಂಡ್ ಕ್ಯಾನ್ ಶೂಟ್. ಯಾರನ್ನೊಬ್ರು ಇದ್ದರೆ ಅವ್ರು ಶೂಟ್ ಮಾಡಿದ್ರೆ ನೀವು ಏನಾದ್ರು ಮಾಡ್ಬೋದು ಆ ವಿಡಿಯೋಲಿ. ಸ್ವಲ್ಪ ಮಾತಾಡೋದಾಗಿರಲಿ, ಇಲ್ಲ ನಿಂತ್ಕೊಳ್ಳೋದಾಗಿರಲಿ, ಏನಾದರೂ ಡಿಸ್ಕಷನ್ ಮಾಡೋದಾಗಿರಲಿ, ಸೊ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಚರ್ಚ್ ಸ್ಟ್ರೀಟ್ ಹೋದ್ರೇನಲ್ಲ ಯಾವಾಗಲೂ ಜನ ಓಡಾಡ್ತಾ ಇರ್ತಾರೆ, ಸೂಪರಾಗಿರುತ್ತೆ. ಒಂಥರ ಫಾರಿನ್ ಬೆಂಗಳೂರು ಅಂತ ಹೇಳ್ಬೋದು, ಆ ರೇಂಜಿಗಿದೆ ಅದು. ಬಟ್ ಫುಲ್ ಮಳೆ ಅಲ್ವಾ, ಸೊ ಅಷ್ಟೊಂದು ಜನ ಇರಲಿಲ್ಲ. ಬಟ್ ಆದರೂ ಜನ ಇದ್ದರು, ಅಂಬ್ರೆಲ್ಲ ಇಟ್ಕೊಂಡು ನಿಂತ್ಕೊಂಡಿದ್ರು. ನ್ಯೂ ಇಯರ್ ಟೈಮಲ್ಲಿ ನೋಡಬೇಕಲ್ವ, ಆ ರೇಂಜಿಗಿದೆ. ಸೊ ಅದರಲ್ಲಿ ವೀಡಿಯೋ ಮಾಡಿ ಫುಲ್ ಲೈಕ್ ಎಡಿಟಿಂಗ್ ಎಲ್ಲ ಮಾಡಿ ಹಾಕಿದ್ದೀನಿ. ಆ್ಯಕ್ಚುಲಿ ಐ ಶಾರ್ಟ್ ದೋಸ್ ವೀಡಿಯೋಸ್ ಇನ್ ಹಾರಿಸಾಂಟಲ್ ಮೋಡ್ ಓನ್ಲಿ. ಸೊ ನಾನು ಅದನ್ನು ಸಿನಿಮ್ಯಾಟಿಕ್ಗೆ ಎಡಿಟ್ ಮಾಡಿದ್ರೆ ಲೈಕ್ 16:9 ರೇಷಿಯೋ ಕನ್ವರ್ಟ್ ಮಾಡಬೇಕಲ್ವಾ ಫಾರ್ ಯೂಟ್ಯೂಬ್ ವೀಡಿಯೋಗೆ. ಶಾರ್ಟ್ಸ್ಗೆ ನಾರ್ಮಲ್ ರೇಷಿಯೋ ಓಕೆ, ಬಟ್ ಯೂಟ್ಯೂಬ್ ವೀಡಿಯೋಗೆ ಕರೆಕ್ಟ್ ಸಿನಿಮ್ಯಾಟಿಕ್ ರೇಷಿಯೋ ಅಂದರೆ 16:9. ಸೊ ಓಕೆನಾ, ನಿಮ್ಗೆ ಜಸ್ಟ್ ಗೊತ್ತಿರೋರು ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ 16:9 ನೀವು ಶೂಟ್ ಮಾಡಿದ್ರೆ ಡೈರೆಕ್ಟಾಗಿ ಹಂಗೆ ಅಪ್ಲೋಡ್ ಮಾಡ್ಬೋದು. ಬಟ್ ಆದರೂ ಎಡಿಟಿಂಗ್ ಬೇಕಲ್ವಾ. ವೈಲ್ ಆರ್ ಶೂಟಿಂಗ್ ಯು ವಿಲ್ ಡೂ ಸಮ್ ಮಿಸ್ಟೇಕ್ಸ್. ಸೊ ವೈಲ್ ಎಡಿಟಿಂಗ್ ಯು ಕ್ಯಾನ್ ಕರೆಕ್ಟ್ ಯುವರ್ ಮಿಸ್ಟೇಕ್ಸ್, ರೈಟ್. ನಾನೇ ಫಸ್ಟ್ ಆಫ್ ಆಲ್ ಎಲ್ಲ ಕರೆಕ್ಟ್ ಮಾಡಿಲ್ಲ, ಬಟ್ ಆದರೂ ನನಗೇನು ಗೊತ್ತು ಅದನ್ನು ಒಂದು ವೀಡಿಯೋ ಸಿನಿಮ್ಯಾಟಿಕ್ ಮೋಡೆಲ್ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ವೀಡಿಯೋ ಹೆಂಗಂದರೆ ಫಸ್ಟ್ ವೀಡಿಯೋ ಶೂಟ್ ಮಾಡಿಬಿಡೋದು, ಶೂಟ್ ಮಾಡಿರೋ ವೀಡಿಯೋನ ಎಡಿಟ್ ಮಾಡೋದು, ಎಡಿಟ್ ಮಾಡೋ ವೀಡಿಯೋನ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಶೂಟ್ ಮಾಡಿದ್ದೀನಲ್ವ ಅದನ್ನು ಬ್ಯಾಕ್ವರ್ಡ್ ಹಾಕಿದ್ದೀನಿ. ನೀವು ಈ ವಿಡಿಯೋನ ನೋಡಿ, ಇದು ಹೆಂಗೆ ಶೂಟ್ ಮಾಡಿರೋ ವೀಡಿಯೋ ಹೇಗಿದೆ, ನಾರ್ಮಲ್ ಶೂಟ್ ಮಾಡಿರೋ ವೀಡಿಯೋ ಹೇಗಿದೆ ಅಂತ ನೋಡಬೇಕು ಅಂದರೆ ವೀಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ಎಡಿಟಿಂಗಲ್ಲಿ ಮಾಡಿರೋ ವೀಡಿಯೋ ನೋಡಿ. ಈಗ ನಾರ್ಮಲ್ ಶೂಟ್ ಮಾಡಿರೋ ವೀಡಿಯೋ ಬಂತು ನೋಡಿ. ಫಸ್ಟ್ ಸ್ಟೇಜಿ ಆಫ್ಟರ್ ಶೂಟಿಂಗ್ ಏನೇನು ಎಡಿಟ್ ಮಾಡಿದ್ದೀನೋ ಅದನ್ನು ಮರ್ಜ್ ಮಾಡಿ ಒಂದು ವೀಡಿಯೋ. ಅದೇ ವೀಡಿಯೋದಲ್ಲಿ ಎಂಡ್ ಆಫ್ ದ ಟೈಮಲ್ಲಿ ಸೆಕೆಂಡು ಸ್ಟೇಜಲ್ಲಿ ನಾನು ಶೂಟ್ ಮಾಡಿರೋದನ್ನು ಹಾಕ್ತೀನಿ. ಬಿಕಾಸ್ ನಾನು ಫಸ್ಟೇ ನಾನು ಶೂಟ್ ಮಾಡಿರೋ ಹಾಕಿದ್ರೆ ಯಾರು ನೋಡೋದೇ ಇಲ್ಲ. ಇವಾಗಲೂ ಯಾರು ನೋಡೋಲ್ಲ, ಸ್ವಲ್ಪ ಜನ ನೋಡ್ತೀರಾ ಅಷ್ಟೇ. ಫಸ್ಟೇ ನಾನು ಶೂಟ್ ಮಾಡಿದಾಕಿದ್ರೆ ಇದಕ್ಕಿಂತ ಅದು ಚೆನ್ನಾಗಿರಲ್ಲ. ಸೊ ಅದು ಜಸ್ಟ್ ಶೂಟಿಂಗ್ ಅಲ್ವಾ, ಸೊ ಅದು ಯಾರು ನೋಡೋಲ್ಲ ಅಂತ ನಾನು ಅದನ್ನು ಪ್ರೀವಿಯಸ್ಸಲ್ಲಿ ಹಾಕಿರಲ್ಲ. ಬಟ್ ನೋಡೋರು ನೋಡ್ತಾರೆ, ವೀಡಿಯೋ ಕ್ರಿಯೇಸ್ ಇರೋರು ಹೆಂಗೆ ಮಾಡಿರ್ತಾರೆ, ಶೂಟಿಂಗು ಎಡಿಟಿಂಗ್ ಏನು ಡಿಫ್ರೆನ್ಸ್ ಅಂತ ಗೊತ್ತಾಗಬೇಕು ಅನ್ನೋರು ಎಡಿಟಿಂಗ್ ವೀಡಿಯೋ ನೋಡಾದ್ಮೇಲೆ ಶೂಟ್ ಮಾಡಿರೋ ವೀಡಿಯೋನ ನೋಡ್ತಾರೆ. ಸೊ ಅದಕ್ಕೆ ಅವ್ರಿಗೋಸ್ಕರ ಈ ವಿಡಿಯೋ. ಸೊ ನೀವು ಮಳೆಯಲ್ಲಿ ಓಡಾಡ್ತಾ ಇದ್ದರೆ ನೋಡಿ, ಒಂದು ಹಳ್ಳಿ ಕಡೆ ಇದ್ದೀರಾ, ಯಾವುದೋ ಒಂದು ಪ್ಲೇಸಿಗೆ ಹೋಗ್ತೀರಾ, ಫುಲ್ ರೈನ್ ಬಂತು ಅಂದರೆ ಜಸ್ಟ್ ತುಂಬ ವೀಡಿಯೋಸ್ ಕ್ಲಿಪ್ಸ್ ತೆಗೆದುಬಿಟ್ಟು ಅದನ್ನು ಅವ್ರ ಬೇಸಿಕ್ ಸ್ಮೂತ್ ಸ್ಲೋ ಮೋಷನ್ನೆಲ್ಲ ಅಪ್ಲೈ ಮಾಡಿ ಒಂದು ವೀಡಿಯೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಿಮಗೆ ವೀಡಿಯೋ ಎಡಿಟ್ ಮಾಡೋದು ಗೊತ್ತಿಲ್ಲ, ಅಲ್ಲಿ ವೀಡಿಯೋ ಶೂಟ್ ಮಾಡೋದು ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಆಸ್ಕ್ ಮೀ, ಶೋರ್ಲಿ ಐ ವಿಲ್ ಅಸಿಸ್ಟ್ ಯು. ವಾಟ್ ಐ ನೋ ಐ ವಿಲ್ ಅಸಿಸ್ಟ್ ಯು. ಐ ಆಮ್ ನಾಟ್ ಎ ಬಿಗ್ಗೆಸ್ಟ್ ವಾಟ್ ಶುಡ್ ಐ ಟೆಲ್ ಎಡಿಟರ್ ಆರ್ ಫೇಮಸ್ ಎಡಿಟರ್ ಆರ್ ಫೇಮಸ್ ಯೂಟ್ಯೂಬ್ ಕ್ರಿಯೇಟರ್. ಈವನ್ just now I started my YouTube channel is startup channel. So I did lot of videos like this, lot of vlogs, going somewhere like Mysore, even Bangalore, Kapan Park, Aquarium and all. I will go everywhere, I will shoot videos, I will upload it. Even half an hour video, 10 minutes video, 15 minutes video, lot of shorts also I upload. So I got minimum subscribers, but still I have a lot of task, like I want to complete 4,000 watch hours or else 3 million short views. But just now I got 3.5 lakhs short views and 120 something watch hours. So lot of tasks are there. So I want to complete within for 4,000 watch hours for was it has to be past 1 year. But 3 million views it has to be there for past within 3 months only. So ಅಷ್ಟು ರೂಲ್ಸ್ ಇದೆ ಯೂಟ್ಯೂಬಲ್ಲಿ. ಹಾಬಿ, ಪ್ರೊಫೆಷನ್,
ಫ್ಯಾಷನ್ ಏನು ಬೇಕಾದ್ರೂ ಹೇಳ್ಬೋದು. ಬಟ್ ನನಗೆ ವೀಡಿಯೋ ಮಾಡೋದಂದರೆ ತುಂಬ ಇಷ್ಟ. ಒಂದು ವೀಡಿಯೋನ ಮಾಡಿ ಅದನ್ನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದ್ರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ನನಗೆ ಟಿ ವಿ ಸೀರಿಯಲ್ಸ್ ನೋಡೋದು, ಟಿ ವಿ ನ್ಯೂಸು, IPL ಸಮಥಿಂಗ್ ಎಲ್ಲ ನೋಡ್ತೀನಿ. ಆ ಕಂಟೆಂಟ್ ತೊಗೊಂಡ್ಬಿಟ್ಟು ಮೀಮ್ ಥರ ಹಾಕಿ ಕಮೆಂಟ್ ಮಾಡೋದು ಐ ಡೋಂಟ್ ಲೈಕ್. ನನಗೆ ಏನೇ ಇದ್ರೂ ಐ ವಾಂಟ್ ಮೇಡ್. ಸೊ ಕ್ರಿಯೇಟರ್, ಹೂ ಇಸ್ ಕ್ರಿಯೇಟರ್? ದ ಪರ್ಸನ್ ಹೂ ಕ್ರಿಯೇಟ್ ರಿಯಲ್ is original creation. Taking someone's content and doing some modification, giving a comment for those content is not actually belong from original creator. So if you want to become a original creator, shoot your videos yourself and make it, edit and upload it. Whether it is right or it is good or bad, that is not a problem. So if you are ready to do your own work properly, surely one day you are going to get the biggest success in your life. ರೈಟ್. ಸೊ ಇದು ಚೆನ್ನಾಗಿಲ್ಲ ಅನ್ನೋದು ಪ್ರಾಬ್ಲಮೇ ಇಲ್ಲ. ಚೆನ್ನಾಗಿದ್ದರೆ ಏನು, ಚೆನ್ನಾಗಿಲ್ಲ ಅಂದರೆ ಏನು. ಚೆನ್ನಾಗಿದ್ದರೆ ಸ್ವಲ್ಪ ಜನ ನೋಡ್ತಾರೆ, ಚೆನ್ನಾಗಿಲ್ಲ ಅಂದರೆ ಯಾರು ನೋಡಲ್ಲ. ನೀನು ಮಾಡ್ತಾ ನಿಮಗೆ ಗೊತ್ತಾಗತ್ತೆ ಅಲ್ವಾ. ಸೊ ನಾವು ಮಾಡೋದು ಸರಿ ಆಗ್ತಾಯಿಲ್ಲ, ಸ್ವಲ್ಪ ಚೇಂಜ್ ಮಾಡಬೇಕು, ಇಲ್ಲ ಸ್ವಲ್ಪ ಐ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಫ್ ಅಂತ ನಮ್ಗೆ ಅನಿಸುತ್ತಲ್ವಾ. ನಮ್ಮನ್ನ ನಾವೇ ಮಾಡಿ ಕರೆಕ್ಟ್ ಮಾಡಿಕೊಂಡ್ರೆ ಸೆಲ್ಫ್ ಕರೆಕ್ಷನ್ ಅಂತಾರೆ ಅದನ್ನು. ಸೊ ನಾವೇ ವೀಡಿಯೋ ಮಾಡಬೇಕು, ನಾವೇ ಶೂಟ್ ಮಾಡಬೇಕು. ಶೂಟ್ ನಾವೇ ಮಾಡ್ಬೋದು. ಇಲ್ಲ ಈಗ ನಾವು ಆ ವೀಡಿಯೋದಲ್ಲಿ ಇರಬೇಕು ಅಂದರೆ ನಮ್ಮ ಫ್ರೆಂಡ್ಸ್ ಮಾಡಿಕೊಡ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಅದು ನಮ್ಮದಾಗಿರಬೇಕು. ಶೂಟ್ ಮಾಡಿರೋ ವೀಡಿಯೋನ ನಾವೇ ಕುತ್ಕೊಂಡು ಎಡಿಟ್ ಮಾಡಿದ್ರೆ ಯು ವಿಲ್ ಬಿಕಮ್ ಎ ಎಡಿಟರ್, ವೀಡಿಯೋ ಕ್ರಿಯೇಟರ್. ವೆನ್ ಯು ಆರ್ ರೆಡಿ ಟು ಡೂ ದಟ್, ಯು ಬಿಕಮ್ ಎ ಎಡಿಟರ್ ಆ್ಯಂಡ್ ವೀಡಿಯೋ ಕ್ರಿಯೇಟರ್. ಸೊ ಈ ಥರ ಮಾಡಿದ್ರೆ ಮಾತ್ರ ನಮಗೂ ವಿ ಕ್ಯಾನ್ ಲರ್ನ್, ವಿ ಕ್ಯಾನ್ ಡೂ ಸಮಥಿಂಗ್ ಇನ್ ಅವರ್ ಲೈಫ್. ಇದು ವೀಡಿಯೋಕ್ಕೆ ಮಾತ್ರ ಅಲ್ಲ, ಲೈಫಲ್ಲಿ ಏನೇ ವಿಷಯ ಇದ್ರೂ ನಮ್ಮದು ನಾವೇ ಮಾಡ್ಕೊಳ್ಳೋ ಅಭ್ಯಾಸ ಇಟ್ಕೋಬೇಕು. ಅಯ್ಯೋ ನಾವು ಮಾಡಿದ್ರೆ ಚೆನ್ನಾಗಿ ಬರಲ್ಲ ಅಂತ ಥಾಟ್ ಇದ್ದರೆ, ಇಫ್ ಯು ಡಿಪೆಂಡಿಂಗ್ ಆನ್ ಸಮ್ ಅದರ್ ಪೀಪಲ್ಸ್ ಆರ್ ಸಂಬಡೀಸ್, ಯು ವೋಂಟ್ ಗೆಟ್ ಸಕ್ಸಸ್ ಇನ್ ಯುವರ್ ಲೈಫ್. ಏನು ಇವನು ತುಂಬ ಡೈಲಾಗ್ ಬಿಡ್ತಾನೆ ಅಂತ ಅನ್ಕೋಬೇಡಿ. ಐ ಆಮ್ ಟೆಲಿಂಗ್ ಫ್ರಮ್ ಮೈ ವಾಸ್ ಎಕ್ಸ್ಪೀರಿಯನ್ಸ್. ಸೊ ಥ್ಯಾಂಕ್ ಯು. ವೀಡಿಯೋ ಪಾಕ್ತಾರೆ ನನ್ನ ವೀಡಿಯೋ ನೋಡೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನನ್ನ ಚಾನಲ್ ಹೆಸರು VIP 26 ಅಂತ, ಮಿಸ್ಟರ್ VIP 26. ಸೊ ನನ್ನ ಮಾತುಗಳು ಇಲ್ಲ ನನ್ನ ವೀಡಿಯೋ ಇಷ್ಟ ಆದರೆ ನನಗೊಂದು ಸಬ್ಸ್ಕ್ರೈಬ್